उच्चाटित शासक यत्नाಳ್ ಕಾಂಗ್ರೆಸ್ಗೆ ಟಾಂಗ್ ಮುಸ್ಲಿಂ ಸರ್ಕಾರಕ್ಕೆ ಅಥವಾ ಮುಸ್ಲಿಂ ಪಕ್ಷಕ್ಕೆ ಯಾವ ಜನ್ಮದಲ್ಲೂ ಕೂಡ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಅಪ್ಪ ಮಕ್ಕಳ ವಿರುದ್ಧ ಬಸನಗೌಡ ಯತ್ನಾಳ್ ನಿಘಿ ಕೆಂಡ ಬಿಎಸ್ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ. ನನ್ನ ಹೋರಾಟ ಹೊಂದಾಣಿಕೆ ರಾಜಕೀಯದ ವಿರುದ್ಧ, ಬಿಎಸ್ವೈ ಕುಟುಂಬದ ವಿರುದ್ಧ ನನ್ನ ಹೋರಾಟ ನಿಲ್ಲೋದಿಲ್ಲ. ರಾಜಾಹುಲಿ ವಿರುದ್ಧ ಹಿಂದೂ ಹುಲಿ ವಾಗ್ದಾಳಿ. ಎಸ್, ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದೆ. ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ಅವರು ಹಳೆ ಕಥೆಯನ್ನ ಎತ್ತಿ ಕೂತ್ಕೊಂಡಿದ್ದಾರೆ. ಒಂದಿಷ್ಟು ಹಳೆ ಕಥೆಗಳನ್ನ ಹೇಳ್ತಾ ಇದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಅವರು ಉಚ್ಚಾಟನೆಗೊಂಡಿದ್ದು ಇದೇ ಮೊದಲಲ್ಲ. ಹಿಂದೆ 2 ಸಲನೂ ಕೂಡ ಯತ್ನಾಳ್ ಅವರು ಉಚ್ಚಾಟನೆಗೊಂಡಿದ್ರು. ಇದು 3ನೇ ಸಲದ ಉಚ್ಚಾಟನೆ. 6 ವರ್ಷಗಳ ಕಾಲ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದೆ. ಈಗ ಯತ್ನಾಳ್ ಒಂದು ಮಾತನ್ನ ಆಡಿದ್ದಾರೆ. ಯತ್ನಾಳ್ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ ಎನ್ನುವಂತಹ ಮಾತನ್ನ ಸಾರ್ವಜನಿಕ ವಲಯದಲ್ಲಿ ಮಾತನಾಡ್ತಾ ಇದ್ರು. ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಈಗ ಯತ್ನಾಳ್ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಂ ಪರವಾಗಿರುವಂತಹ ಪಕ್ಷಕ್ಕೆ ನಾನು ಹೋಗೋದಿಲ್ಲ, ನಾನು ಕಾಂಗ್ರೆಸ್ ಸೇರೋದಿಲ್ಲ ಎನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ನನ್ನ ಜೀವನದಲ್ಲೇ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ. ಕಟ್ಟ ಹಿಂದೂವಾದಿ, ಅವರು ಕಾಂಗ್ರೆಸ್ಗೆ ಹೋಗೋದಿಲ್ಲ. ಕಾಂಗ್ರೆಸ್ ಮುಸ್ಲಿಮರ ಪಕ್ಷ, ನಾನು ಅಲ್ಲಿಗೆ ಹೋಗೋಲ್ಲ. ಮುಂದಿನ ಜನ್ಮವಂತಿದ್ರು ಕೂಡ ನಾನು ಕಾಂಗ್ರೆಸ್ ಸೇರೋದಿಲ್ಲ, ಕಾಂಗ್ರೆಸ್ ಹೋಗ್ತೀನಿ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಬಿವೈ ವಿಜಯೇಂದ್ರ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಅಪ್ಪ ಮಕ್ಕಳು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ನನ್ನನ್ನ ಉಚ್ಚಾಟನೆ ಮಾಡಿದ್ದು ಯಡಿಯೂರಪ್ಪ, ಮಾತು ಕೇಳಿ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರೋದಿಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್. ನನ್ನ ಜೀವನದಲ್ಲೇ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ, ಕಾಂಗ್ರೆಸ್ ಮುಸ್ಲಿಮರ ಪಕ್ಷ, ಅಲ್ಲಿಗೆ ನಾನು ಹೋಗೋದೇ ಇಲ್ಲ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ಕಾಂಗ್ರೆಸ್ಗೆ ಸೇರೋಲ್ಲ, ಆಗ್ಲೂ ಕೂಡ ಬಿಜೆಪಿಗೆ ಸೇರ್ಕೊಳ್ತೀನಿ. ಕಾಂಗ್ರೆಸ್ ಹೋಗ್ತೀನಿ ಅಂತ ಹಲವಾರು ಜನ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರಲ್ಲ, ಆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದು ಬಿವೈ ವಿಜಯೇಂದ್ರ ಅವರೇ. ಬಿಎಸ್ ಯಡಿಯೂರಪ್ಪ ಜೈಲಿಗೆ ಹೋಗೋದು ಗ್ಯಾರಂಟಿ. ಬಿಎಸ್ವೈ ಮೇಲಿರುವಂತಹ ಫೋಕ್ಸೋ ಕೇಸ್ ಸರಿಯಾಗಿ ತನಿಖೆ ಆಗಲಿ. ಸರ್ಕಾರ ಸರಿಯಾಗಿ ತನಿಖೆ ಮಾಡಿದರೆ ಬಿಎಸ್ವೈ ಜೈಲು ಫಿಕ್ಸ್. ಬಿಜೆಪಿ ಹಿಂದೂ ಪಕ್ಷವಾಗಿ ಉಳಿದಿಲ್ಲ, ಕಾಂಗ್ರೆಸ್ ಮುಸ್ಲಿಮರ ಪಕ್ಷವಾಗಿದೆ. ನಕಲಿ ಅಕೌಂಟ್ಗಳಿಗೆ ವಿಜಯೇಂದ್ರ ಟೀಮ್ ನನ್ನ ವಿರುದ್ಧ ಅಪಪ್ರಚಾರ. ಹೌದು, ನಕಲಿ ಅಕೌಂಟ್ಗಳಿಂದ ವಿಜಯೇಂದ್ರ ಟೀಮ್ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದೆ. ಅಂತರ್ಜಾಲದಲ್ಲಿ ನಕಲಿ ಪೋಸ್ಟ್ ಮೂಲಕ ಅಪಪ್ರಚಾರ. ಶಪಥ ಮಾಡಿ ಹೇಳ್ತೇನೆ, ಬಿಎಸ್ವೈ ಕುಟುಂಬದ ವಿರುದ್ಧ ನನ್ನ ಹೋರಾಟ ನಿಲ್ಲೋದಿಲ್ಲ. ಕೊಪ್ಪಳದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಶತಾಯ ಗತಾಯ ನಾನಂತೂ ಕಾಂಗ್ರೆಸ್ ಅನ್ನ ಸೇರೋದಿಲ್ಲ, ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳಿ ಅಪ್ಪ ಮಕ್ಕಳೇ ಹಬ್ಬಿಸ್ತಾ ಇದ್ದಾರೆ ಈ ಒಂದು ನ್ಯೂಸ್ ನ. ಬಿಎಸ್ ಯಡಿಯೂರಪ್ಪ ಅವರು ಜೈಲಿಗೆ ಹೋಗೋದು ಫಿಕ್ಸ್ ಆಗಿಬಿಟ್ಟಿದೆ. ಬಿಎಸ್ ಯಡಿಯೂರಪ್ಪ ಅವರ ಮೇಲೆ ಫೋಕ್ಸೋ ಕೇಸ್ ಇದೆ, ಅದು ಸರಿಯಾಗಿ ತನಿಖೆ ಆಗಬೇಕು. ಸರ್ಕಾರ ಸರಿಯಾದ ತನಿಖೆಯನ್ನ ಮಾಡಬೇಕು, ಆಗ ಬಿಎಸ್ವೈ ಜೈಲು ಹೋಗೋದು ಫಿಕ್ಸ್ ಆಗುತ್ತೆ. ಬಿಜೆಪಿ ಹಿಂದೂ ಪಕ್ಷವಾಗಿ ಉಳಿದಿಲ್ಲ, ಕಾಂಗ್ರೆಸ್ ಮುಸ್ಲಿಮರ ಪಕ್ಷ. ಅವರ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಕಲಿ ಅಕೌಂಟ್ಗಳಿಂದ ವಿಜಯೇಂದ್ರ ಟೀಮ್ ನನ್ನ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇದೆ. ಅಂತರ್ಜಾಲದಲ್ಲಿ ನಕಲಿ ಪೋಸ್ಟ್ ಹಾಕುವ ಮೂಲಕ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ. ಶಪಥ ಮಾಡಿ ಹೇಳ್ತೇನೆ, ಬಿಎಸ್ವೈ ಕುಟುಂಬದ ವಿರುದ್ಧ ನನ್ನ ಹೋರಾಟ ಇದ್ದೇ ಇರುತ್ತೆ, ಮುಗಿಯೋದೇ ಇಲ್ಲ. ಕೊಪ್ಪಳದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಶತಾಯ ಗತಾಯ ಅಪ್ಪ ಮಕ್ಕಳನ್ನ ನಾನು ಬಿಡೋದಿಲ್ಲ ಎನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದ್ಸಲ ಪಕ್ಷ ಕಟ್ತೀನಿ ಅಂತ ಹೇಳ್ತಾರೆ, ಇನ್ನೊಂದ್ಸಲ ಪಕ್ಷ ಕಟ್ಟೋದಿಲ್ಲ, ಬಿಜೆಪಿಗರೇ ನನ್ನನ್ನ ಕರೆದುಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪಕ್ಷ ಕಟ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅವರ ಪ್ರಕಾರ ತಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ.